ಮೂರ್ತಿ ಅಣ್ಣ, ಸರ್ ಹೇಳಿ. ಕಾರ್ ತಗೋಬೇಕಂತ ಆಸೆ ಇರುತ್ತೆ ಅಲ್ವಾ? ಹೌದು ಬಟ್ ಸಿಬಿಲ್ ಸ್ಕೋರ್ ಇರಲ್ಲ, ಏನ್ ಮಾಡೋದು? ಸರ್, ಸಿವಿಲ್ ಸ್ಕೋರ್ ಇಲ್ಲದೆ ಹೋದ್ರು ಪರವಾಗಿಲ್ಲ ಸರ್, ತಲೆ ಕೆಡಿಸ್ಕೋಬೇಡಿ ಸರ್. ಬನ್ನಿ ಸರ್, ನಮ್ಮ ನೆಕ್ಸಾ ಕಾರ್ಸಿಗೆ ನಾನು ಓಕೆ, ಸಿಬಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಖಂಡಿತ ಆಗುತ್ತೆ. ಮಾಡಿಸ್ಕೊಡೋಣ ಬನ್ನಿ ಸರ್. ಮೂರ್ತಿ ಅಣ್ಣ, ಚೆವ್ರೋಲೆಟ್ ಸರ್, ಚೆವರ್ಲೆಟ್ ಎಂಜಾಯ್, ಅದು ಡೀಸೆಲ್, ಇದು ಪೆಟ್ರೋಲ್, 14 ಮಾಡಲು, ಸಿಂಗಲ್ ಓನರು. ಇದು ಕೂಡ ಇದು ಟಾಪ್ ಅಂಡ್ ಮಾಡಲು, ಅದು ಬೇಸಿಕ್, ಇದು ಟಾಪ್ ಅಂಡ್ 7 ಸೀಟರ್ ವೆಹಿಕಲ್. ಇದು ಬಂದು 3,10,000, 2,90,000 ರೂಪಾಯಿ ಕೊಡೋಣ. ಓಕೆ, 2,90,000ಕ್ಕೆ. ಓಕೆ, ಕ್ವಿಡ್ ಸರ್, ಕ್ವಿಡ್ ಬಂದು 2015 ಮಾಡಲು, ಸೆಕೆಂಡ್ ಓನರು, RXL. ಸರ್, ಇದು ಬಂದು 2,55,000, 2,30,000 ರೂಪಾಯಿ ಕೊಟ್ಬಿಡೋಣ. ಓಕೆ, 2,30,000ಕ್ಕೆ ಕ್ವಿಡ್. ನೆಕ್ಸ್ಟ್ ಬಡವರ ಸರ್, ಆಲ್ಟೋ K10 2010 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, VXI. ಇದು ಬಂದು 2,10,000 ಕೋಟಿಂಗು, 1,85,000 ರೂಪಾಯಿ ಕೊಡೋಣ. ಓಕೆ, 1,85,000ಕ್ಕೆ. ಫೈನಲಿ ಮತ್ತೊಮ್ಮೆ ನಾನು ನೆಕ್ಸ್ಟ್ ಕಾರ್ಸಿಗೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಜೊತೆ ಮೂರ್ತಿ ಅಣ್ಣ ಕೂಡ ಇದ್ದಾರೆ ಡೀಟೇಲ್ ಕೊಡೋಕ್ಕೆ. ಸರ್, ನಿಮ್ಮ ನೆಕ್ಸ್ಟ್ ಕಾರ್ಸ್ ಶೋರೂಮ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್, ಇದು ಬಂದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟ್ಲು ಆಪೋಸಿಟ್ ಅಂಡರ್ ಪಾಸ್ ಕಾಣಿಸುತ್ತೆ. ಓಕೆ, ಅಂಡರ್ ಪಾಸ್ ಇಂದ ಸ್ಟ್ರೈಟ್ ಹಂಗೆ ಸ್ವಲ್ಪ ಮುಂದೆ ಬಂತು ಅಂತಂದ್ರೆ ನಮ್ಮ ನೆಕ್ಸಾ ಕಾರ್ಸ್ ಬೋರ್ಡೆ ಕಾಣಿಸುತ್ತೆ. ಓಕೆ, ಹಾಗೇನೆ ಗಾಡಿಗಳು, ತುಂಬಾ ಗಾಡಿಗಳು ಕಾಣಿಸುತ್ತೆ ಸರ್. ಹೌದು, ಕನ್ಫ್ಯೂಸ್ ಅಂತ ಆಗಲ್ಲ. ಕನ್ಫ್ಯೂಸ್ ಆದ್ರೆ ಆಯ್ ಅಂತ ಕಳ್ಸೋದು, ಲೊಕೇಶನ್ ಕೂಡ ಸೆಂಡ್ ಮಾಡೋಣ. ಓಕೆ, ಯಾವ ಮಾಡಲಿಂದ ಲೋನ್ಗಳಾಗುತ್ತೆ? ಸರ್, ಅಬೌಟ್ 12 ಮೇಲಿಂದ ಆಲ್ ಓವರ್ ಕರ್ನಾಟಕ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80% ಲೋನ್ ಮಾಡಿಸ್ಕೊಡೋಣ ಸರ್. ಓಕೆ, ಹೆಂಗಿರುತ್ತೆ ಇವತ್ತು ಪ್ರೈಸಿಂಗ್ ಆಗಿರೋ ವಿಡಿಯೋದಲ್ಲಿ? ಫಸ್ಟ್ ಕ್ಲಾಸ್ ಆಗಿದೆ ಎಲ್ಲ. ನಮ್ಮಲ್ಲಿ ಯಾವಾಗ ಬಂದ್ರು ಆಫರ್ ಅಲ್ಲೇ ಕೊಡೋಣ ಸರ್ ಗಾಡಿಗಳು. ಪಾರ್ಟ್ 1 ಯಾರು ನೋಡಿದ್ರಿ ಅವ್ರಿಗೆ ಪಾರ್ಟ್ 2ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಸ್ದು ಪಾರ್ಟ್ 2 ಇದಾಗಿರುತ್ತೆ. ಸೊ ಇದರಲ್ಲಿ ನಾನು ನಿಮಗೆ ಲೋ ಬಜೆಟ್ ಕಾರ್ಗಳನ್ನ ಡೀಟೇಲ್ ತಿಳಿಸ್ಕೊಡ್ತೀವಿ. ಲೋ ಬಜೆಟ್ ಅಂದರೆ ಲೋ ಪ್ರೈಸ್ ಕಾರ್ ಅಲ್ಲ ಗುರು, ಲೋ ಬಜೆಟ್ ಅಂದರೆ ನಿಮಗೆ ಕಡಿಮೆ ದುಡ್ಡು ಇರುತ್ತೆ. ಆ ಕಡಿಮೆ ದುಡ್ಡಲ್ಲಿ ನಿಮ್ಮ ಒಂದು ಬಜೆಟ್ಗೆ ಸೂಟ್ ಆಗಂಗೆ ಕಾರ್ ತಗೊಳ್ಳೋಣ ಲೋ ಬಜೆಟ್ ಅಂತ ಹೇಳ್ತೀವಿ. ಯಾಕಂದ್ರೆ ತುಂಬ ಜನ ಲೋ ಬಜೆಟ್ಗೂ ಲೋ ಪ್ರೈಸ್ಗೂ ತುಂಬಾ ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ. ಸೊ ಅದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ನಾನೇನಾದರೂ ತಪ್ಪಾಗಿದ್ರೆ, ಲೋಪದೋಷಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಮಾರುತಿ ಸುಜುಕಿ ವ್ಯಾಗನರ್ ಮೂರ್ತಿ ಅಣ್ಣ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಇದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಟ್ಬಿಡಿ. ಸರ್, ಇದು ಬಂದು 2018 ಮಾಡಲು, ಸಿಂಗಲ್ ಓನರ್ ಗಾಡಿ, ಬರೀ 35,000 ಓಡಿದೆ ಕಿಲೋಮೀಟರ್. ಓಕೆ, ಅದರಲ್ಲೂ ಆಟೋಮೆಟಿಕ್ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. VXI ಆಪ್ಷನಲ್. ಓಕೆ, VXI ಆಪ್ಷನಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಓಕೆ, ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಯಾಕಂದ್ರೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಬಿಟ್ರೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಆಗಿದೆ. ಇದು ಬಂದು 4,35,000 ಕೋಟಿಂಗ್ ಇರೋದು. ಓಕೆ ಸರ್, ಬರೀ ಒಂದು 4,25,000 ರೂಪಾಯಿ ಕೊಡೋಣ. 4,25,000ಕ್ಕೆ ಅಂದರೆ 4,25,000 ನಿಮ್ಗೆ ಈಗ ಗಾಡಿ ಕೂಡ ಸಿಗುತ್ತೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅದನ್ನ ಆಲ್ರೆಡಿ ಮೂರ್ತಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಹೋಗೋದು ಇವೆಲ್ಲ ಕೂಡ ಸ್ಕ್ರಾಚಸ್. ಆ್ಯಕ್ಚುಲಿ ಇದು ಡೀಪು ಇಲ್ಲ, ರವಿಂಗ್ ಪಾಲಿಶಲ್ಲಿ ಹೋಗ್ಬೋದು. ಬಟ್ ಒಂದ್ಸಲ ಅಕಸ್ಮಾತ್ ಆಗಿ ನಿಮಗೆ ಸ್ಕ್ರಾಚಸ್ ಇದ್ರು ಕೂಡ ಆಲ್ರೆಡಿ ತಿಳಿಸಿದ್ದಾರೆ. ಸೊ ಬಂದಾಗಲೂ ಕೂಡ ನಿಮ್ಗೆ ಬೇಜಾರಾಗಬಾರ್ದು ಅಂತ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಆ್ಯಸ್ ಯೂಶುವಲ್ 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಐಟ್ ಇರೋರಿಗೆ, ಅಂದರೆ ಯಾರು ಉದ್ದಾಡ್ತಾರೆ ಅವ್ರಿಗೆ ಇದು ಒಳ್ಳೆ ಗಾಡಿ ಆಗಿರುತ್ತೆ. ಡ್ರೈವರ್ ಕಂಫರ್ಟ್ ವೆಹಿಕಲ್. ನೆಕ್ಸ್ಟ್ ಹ್ಯುಂಡೈ ಸ್ಯಾಂಟ್ರೋ K03. ಹ್ಯುಂಡೈ ಸ್ಯಾಂಟ್ರೋ ಬಂದು 2006 ಮಾಡಲು, ಸೆಕೆಂಡ್ ಓನರ್ ಗಾಡಿ, GLS. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ ಸರ್. ಇದು ಬಂದು 1,65,000 ರೂಪಾಯಿಗೆ ಆಗುತ್ತೆ. 1,65,000 ರೂಪಾಯಿಗೆ ಆಗುತ್ತೆ ಸರ್. ಇದೇ ಗಾಡಿ ಬಜಾರಲ್ಲಿ 1,85,000 ಹೇಳ್ತಾರೆ ಸರ್. ಆಲ್ಮೋಸ್ಟ್ ನಾನು ಇವಾಗೆಲ್ಲ ಆಫರಲ್ಲೇ ಗಾಡಿಗಳ ರೇಟ್ ಹೇಳ್ತಾ ಇರೋದು ನಾನು. ಇದೇ ಗಾಡಿ, ಈ ಗಾಡಿನೂ ಕೂಡ ಬಜಾರಲ್ಲಿ ನಿಮಗೆ 4,75,000 ಹೇಳ್ತಾರೆ. ನಾನು ಬರೀ 4,25,000 ರೂಪಾಯಿ ಕೊಡ್ತಾ ಇದ್ದೀನಿ. ಅಂದ್ರೆ 50,000 ಕಡಿಮೆ ಬೇರೆ ಕಡೆ. ಹೌದು ಸರ್, ಬಜಾರ್ಗಿನ್ನ ನಮ್ಮಲ್ಲಿ ರೇಟ್ ಕಮ್ಮಿ. ಯಾಕೆಂದ್ರೆ ನಮ್ಮ ಹೇಳ್ಬೇಕಂತಂದ್ರೆ ಡೀಲರ್ಸೇ ಜಾಸ್ತಿ ಬರೋದು. ಹಂಗಾಗಿ ಡೀಲರ್ ಪ್ರೈಸ್ ಅಲ್ಲೂ ಕೂಡ ನಾವು ಕಸ್ಟಮರಿಗೆ ಕೊಟ್ಬಿಡ್ತೀವಿ. ಓಕೆ, ಡೀಲರ್ ಪ್ರೈಸ್ ಅಲ್ಲಿ ಕಸ್ಟಮರ್ ಕೊಡ್ತಾರೆ. ಸರ್, ಏನು ಗೊತ್ತಾ, ಕಸ್ಟಮರ್ ಚೆನ್ನಾಗಿರ್ಬೇಕು. ಬಂದ್ರೂ ಕೂಡ ಪರವಾಗಿಲ್ಲಪ್ಪ, ಇಲ್ಲಿ ನೆಕ್ಸಾ ಕಾರ್ಸ್ ಹೋದ್ರೆ ಸ್ವಲ್ಪ ರೀಸನಬಲ್ ರೇಟಲ್ಲಿ ಕೊಡ್ತಾರೆ ಅಂತ ಕಸ್ಟಮರ್ ಬರಬೇಕು, ಕಸ್ಟಮರ್ ತಗೊಂಡೋಗ್ಬೇಕು. ಹೌದೌದು. ಬರೀ 1,65,000 ರೂಪಾಯಿ ಕೊಡೋಣ ಸರ್. ಓಕೆ, 1,65,000ಗೆ ನಿಮ್ಗೆ ಈ ಸ್ಯಾಂಟ್ರೋ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಹೋಂಡಾ ಜಾಜ್, ಇದು ಕೂಡ ಡ್ರೈವರ್ ಕಂಫರ್ಟ್ ವೆಹಿಕಲ್. ಯಾಕಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು, ಇದ್ರದ್ದು ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಒಳಗಡೆ ನೀವು ಕೂತ್ಕೊಂಡಾಗ ಸೊ ರೋಡು ಕೂಡ ತುಂಬ ಕ್ಲಿಯರ್ ವಿಸಿಬಲ್ ಇರುತ್ತೆ. ಸೊ ಇದು ಬಂದು ನಿಮಗೆ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಮಾಡಲ್ ಮೂರ್ತಣ್ಣ ಇದು? ಸರ್, ಇದು ಬಂದು 2016 ಮಾಡಲು, 2016 ಓಡಿರೋದು 54,000. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಓನರ್ ಒಂದು 3 ಓನರ್ ಆಗಿದೆ ಸರ್. 3,65,000 ರೂಪಾಯಿ ಕೊಡೋಣ. 365ಕ್ಕೆ 3,65,000ಗೆ ಪೆಟ್ರೋಲ್ ಅಲ್ಲ ಸರ್. ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 360 ಹೇಳಿದ ರೇಟೇ ನೀವು ಕೊಡಬೇಡಿ. ಕಸ್ಟಮರ್ ನಾವು ಹೇಳಿದ ರೇಟ್ ಅವ್ರು ಕೊಡಲ್ಲ, ಅವ್ರು ಹೇಳಿದ ರೇಟಿಗೆ ನಾವು ಕೊಡೋಕ್ಕಾಗಲ್ಲ. 3,60,000 ರೂಪಾಯಿ ಕೊಡೋಣ. ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಓಕೆ, ಪೆಟ್ರೋಲ್ ಅಲ್ಲ ಇದು? ಸರ್, ಪೆಟ್ರೋಲ್ ವೇರಿಯಂಟ್. ಆರಾಮಾಗಿ 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಈ ಗಾಡಿ ಬಗ್ಗೆ ಡೀಟೇಲ್ ಸರ್. ಇಟ್ಸ್ ಬಂದು 2010 ಮಾಡಲು, ಸಿಂಗಲ್ ಓನರ್, 76,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾಕಂದ್ರೆ ನೀವು ಚೆಕ್ ಮಾಡಿಸ್ಕೋಬೋದು. ಡೌಟ್ ಇದ್ರೆ ಏನಪ್ಪ, ಎಲ್ಲ ಪ್ರತಿಯೊಂದು ಗಾಡಿಗೂ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ಬನ್ನಿ, ಗಾಡಿ ತಗೊಂಡು ಚೆಕ್ ಮಾಡಿಸ್ಕೊಳ್ಳಿ. ನೀವು 76,000 ಓಡಿರೋದು ಕಿಲೋಮೀಟ್ರ್ ಸರ್. ಇದು ಬಂದು 3,10,000 ಕೊಟ್ಟಿಂಗ್, 2,90,000 ರೂಪಾಯಿ ಕೊಡ್ತೀನಿ. ಅದರಲ್ಲೂ ಡೀಸೆಲ್ ಗಾಡಿ.
ಓಕೆ 2,90,000ಕ್ಕೆ ನಿಮಗೆ ಅದು ಕೂಡ ರಿಡ್ಸ್ ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಬರುವಂಥ ಗಾಡಿ ನಿಮ್ಗೆ ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ವಿಡಿಯೋ ಎಲ್ಲ ಇದು ಹೌದು ಸರ್ ಇದು ಸರ್ ಎಲ್ ಡಿ ಅಲ್ಲಿಗೆ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುವಂಥ ಗಾಡಿ ರಿಡ್ಸ್ ಯಾರಾದರೂ ಹುಡುಕ್ತಾರೆ ಇದು ಕೂಡ ಒಳ್ಳೆ ಪ್ರೈಸಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಸ್ವಿಫ್ಟ್ ಡೀಸೆಲ್ ಅಲ್ಲಿ ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ ಇದು VDI AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ. ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತವೆ. ಸೆಕೆಂಡ್ಸ್ ಅಲ್ಲಿ ನಾನು ಹೇಳಿದ್ನಲ್ಲ ಸಣ್ಣ ಪುಟ್ಟ ಕೆಲಸ ಇದ್ದೇ ಇರ್ತವೆ. ಸರ್ ಇದು ಬರೀ 2,60,000 ರೂಪಾಯಿ ಕೊಡ್ತೀನಿ. 2,60,000ಕ್ಕೆ ಹೌದು ಸರ್, ಫೈನಲ್ ಟು ಫೈನಲ್ 2,60,000 ರೂಪಾಯಿಗೆ 10 ಮಾಡಲು ಶಿಫ್ಟ್ VDI ಕೊಡ್ತೀನಿ. ಓಕೆ ನಿಮಗೆ ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. 18-20+ ಅಂದ್ರೆ 18-20ಗಿಂತ ಹೆಚ್ಚಿನ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ ಯಾರಾದರೂ ಸ್ವಿಫ್ಟ್ ಡೀಸೆಲ್ ಅಲ್ಲಿ ಕಡಿಮೆ ಬಜೆಟ್ ಹುಡುಕ್ತಾರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ಮತ್ತೊಂದು ಸ್ವಿಫ್ಟ್ ಇದು ಕೂಡ ನಿಮಗೆ ಡೀಸೆಲ್ ವೇರಿಯಂಟ್ K51 ರಿಜಿಸ್ಟರ್ಡ್ ವೆಹಿಕಲ್ ಇದು ಕೂಡ VDI ನೇನಾ ಸರ್? VDI 10 ಬೇಡವಾ ನಮಗೆ ಲೋನ್ ಆಗಂತ ಗಾಡಿ ಬೇಕಾ ಕಸ್ಟಮರ್ಗೆ? ಸರ್ 13 ಮಾಡಲು ಸಿಂಗಲ್ ಓನರ್ ಗಾಡಿ ಇದು ಕೂಡ ತುಂಬಾ ಚೆನ್ನಾಗಿದೆ. 83,000 ಓಡಿದೆ. ಇದು ಕೂಡ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಒಂದು 50,000 ಖರ್ಚು ಮಾಡ್ಕೊಳ್ಳಿ. 3,90,000 ರೂಪಾಯಿ ಕೊಡ್ತೀನಿ. ಓಕೆ 3,90,000 ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀನಿ. ಗಾಡಿ ಸರ್ 3,80,000 ರೂಪಾಯಿಗೆ ಕೊಡೋಣ ಸರ್. ಓಕೆ 3,80,000 3,80,000ಕ್ಕೆ ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಅದು ಕೂಡ 13 ಮಾಡಲ್ ಸಿಗುತ್ತೆ. ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೇಂಜ್ ಮಾಡೋಂಥ ನೆಸೆಸಿಟಿ ಇರೋಲ್ಲ, ಯಾಕಂದ್ರೆ ಒಳ್ಳೆ ಕಂಡೀಷನ್ ಇರೋದ್ರಿಂದ ನೀವು ಅದೇ ಥರನೇ ಓಡಿಸ್ಬೋದು. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸರ್, ಸ್ವಿಫ್ಟ್ ಡಿಸೈರ್ ಡೀಸೆಲ್ ಗಾಡಿ ತುಂಬಾ ಜನ ಕೇಳ್ತಾರೆ. ಸ್ವಿಫ್ಟ್ ಡಿಸೈರ್ ಅಲ್ಲಿ ಅದರಲ್ಲೂ ನಾರ್ತ್ ಸೈಡ್ ಅಂತೂ ಈಗ ಶಿಫ್ಟ್ ಡಿಸೈರೇ ಬೇಕು ಅಂತ ಕಾಲ್ ಮಾಡ್ತಾ ಇರ್ತಾರೆ. ನೆನ್ನೆ ನೈಟ್ ಬಂದಿರೋದು ಗಾಡಿ ಇದು. ಸರ್ ಇದು ಬಂದು 13 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಹೇಳ್ತೀನಲ್ಲ ಸರ್, ಒಂದು 5,000-10,000 ಕೆಲಸ ಮಾಡಿಸ್ಕೊಬೇಕು. ರೇಟಲ್ಲಂತೂ ಆಫರಲ್ಲೇ ಕೊಡೋಣ ಗಾಡಿನ. ಸರ್ 4,10,000 10,000 ಕಮ್ಮಿ ಮಾಡ್ಬಿಟ್ಟು 4 ಲಕ್ಷಕ್ಕೆ ಕೊಡ್ತೀನಿ. ಓಕೆ 13 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ ಅದು ಕೂಡ ಡೀಸೆಲ್ ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಜೊತೆ ಬರುತ್ತೆ. 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿದ್ರಲ್ಲ, ನಿಮಗೆ ಸ್ವಿಫ್ಟ್ ಬೇಕಾ ಸ್ವಿಫ್ಟ್ ಸಿಗುತ್ತೆ, ಡಿಸೈರ್ ಬೇಕಾ ಡಿಸೈರ್ ಸಿಗುತ್ತೆ. ಮತ್ತು ಪಾರ್ಟ್ 1ನಲ್ಲಿ ನಾನು ನಿಮಗೆ ಸಿಯಾಜ್ ಇರ್ಬೋದು, ಬಲೆನೋ ಇರ್ಬೋದು, ಸ್ವಿಫ್ಟ್ ಡಿಸೈರ್ ನ್ಯೂ ಶೇಪ್ದು ಅದ್ರದ್ದು ಕೂಡ ನಾವು ತಿಳಿಸ್ಕೊಟ್ಟಿದ್ದೀವಿ. ಬೇಕು ಅನ್ನೋ ಪಾರ್ಟ್ 1 ಕೂಡ ನೋಡ್ಬೋದು. ಮತ್ತೊಂದು Hyundai Santro K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಡೀಟೇಲ್ ಮುಡ್ತೇನೆ. ಇದು ಸರ್ ಇದು ಬಂದು 2006 ಮಾಡಲು ಎಕ್ಸ್ಪೋ ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗು ಪವರ್ ವಿಂಡೋ 4 ಪವರ್ ವಿಂಡೋ ಬರುತ್ತೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ಫೈನಲ್ ಟು ಫೈನಲ್ ಕಸ್ಟಮರ್ ಪಾರ್ಕಿಂಗ್ ಸೇಲ್ಗೆ ಬಿಟ್ಟಿರೋದು 1,70,000 ರೂಪಾಯಿಗೆ ಆಗುತ್ತೆ. 1,70,000 ಫೈನಲ್ 1,70,000 ರೂಪಾಯಿಗೆ ಆಗುತ್ತೆ. ಓಕೆ ಅಂದರೆ ಕಸ್ಟಮರ್ದು ಎಕ್ಸ್ಪೆಕ್ಟೇಷನ್ ಅಷ್ಟಿದೆ. ಹೌದು ಸರ್, ಖಂಡಿತ. ಅವರು 190 ಬೇಕು ಅಂತಾರೆ, ಒಂದು 170ವರೆಗೂ ಮಾಡಿಸ್ಕೊಡ್ಬೋದು. ಓಕೆ 170 1,70,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ನಿಮ್ಗೆ ಇದರಲ್ಲಿ ಆಲ್ರೆಡಿ ತಿಳಿಸಿದ್ದಾರೆ ಸೊ ಏನೇನು ಫೀಚರ್ಸ್ ಇರುತ್ತೆ ಅಂತ. ಬ್ಯಾಕ್ ವೈಫರ್ ಡಿಫಾಗರ್ ಕೂಡ ಈ ಗಾಡಿಯಲ್ಲಿ ಇರುತ್ತೆ, ಬೇಕು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಇಂಡಿಕಾ K40 ರಿಜಿಸ್ಟರ್ಡ್ ವೆಹಿಕಲ್ ಇದು ಡೀಟೇಲ್ ಹೋಗ್ಬಿಡ್ತೇನೆ ಸರ್. ಇಂಡಿಕಾ ವಿಸ್ತಾ ಬಂದು 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಕ್ವಾರ್ಟರ್ ಜೆಟ್ ಇಂಜಿನ್. ಓಕೆ ಶಿಫ್ಟ್ ಇಂಜಿನ್ ಬರುತ್ತೆ. ಗಾಡಿ ಫ್ರೆಶ್ FC ಆಗಿದೆ. 29ವರೆಗೂ FC ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಂತಂದ್ರೆ ಕ್ವಾರ್ಟರ್ ಜೆಟ್ ಅಂತಂದ್ರೆ ತುಂಬಾ ಜನ ಕೇಳ್ತಾರೆ. ಹೌದು 9 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದು ಬಂದು 1,75,000 ರೂಪಾಯಿ ಕೊಡೋಣ. 1,75,000 1,75,000 ಇನ್ನ 5,000 ಕಮ್ಮಿ ಮಾಡಿ 1,70,000 ರೂಪಾಯಿ ಕೊಡೋಣ ಸರ್. ಓಕೆ 1,70,000ಗೆ ನಿಮಗೆ ಇಂಡಿಕಾ ವಿಸ್ಟಾ ಅದು ಕೂಡ ಡೀಸೆಲ್ ವೇರಿಯಂಟ್ 20+ ಮೈಲೇಜ್ ಬರುವಂಥ ಗಾಡಿ. ಸೊ ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಅದು ಕೂಡ K40 ರಿಜಿಸ್ಟರ್ಡ್ ವೆಹಿಕಲ್. ಸೊ ನೆಕ್ಸ್ಟ್ ಮುಡ್ತೇಣ ಈಗ ಸರ್ ಚವರ್ಲೆಟ್ ಎಂಜಾಯ್ 7 ಸೀಟರ್ ವೆಹಿಕಲ್. ತುಂಬಾ ಜನ ಕೇಳ್ತಾರೆ ಕಡಿಮೆ ಬಜೆಟ್ ಅಲ್ಲಿ 7 ಸೀಟರ್ ವೆಹಿಕಲ್ ಬೇಕು ನಮಗೆ ಅಂತಾರೆ. ಬನ್ನಿ ಸರ್ ನಮ್ಮ ನೆಕ್ಸಾ ಕಾರ್ಸ್ಗೆ 2,90,000 ರೂಪಾಯಿ ಕೊಡ್ತೀನಿ ಸರ್. 3,20,000 ಹೇಳೋದು. ಅದರಲ್ಲೂ ಡೀಸೆಲ್ ಗಾಡಿ 7 ಸೀಟರ್ ವೆಹಿಕಲ್ 13-14 ಓಕೆ ಸೆಕೆಂಡ್ ಓನರ್ ಗಾಡಿ. 2,90,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 2,90,000ಗೆ ನಿಮಗೆ ಡೀಸೆಲ್ ಅದು ಕೂಡ 7 ಸೀಟರ್ ವೆಹಿಕಲ್ ಸಿಗುತ್ತೆ. ಎಷ್ಟು ಓಡಿರ್ಬೋದು ಮೂರ್ತಿಯಣ್ಣ ಇದು? ಸರ್ ಇದು ಬಂದು ಒಂದು 88-92 ಓಡಿದೆ ಸರ್. ಓಕೆ ಒಂದು 9,000 ಅಂತ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಸರ್. ಓಕೆ ಒಂದು 90,000 ಚೇಂಜ್ ಕಿಲೋಮೀಟರ್ ಓಡಿರುವಂಥ ಗಾಡಿ. ಮೈಲೇಜ್ ಇದು ಕೂಡ ನಿಮಗೆ 18+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಸೆಲ್ ವೇರಿಯಂಟ್ ಆದ್ರಿಂದ. ನೆಕ್ಸ್ಟ್ ನಿಸಾನ್ ಟೆರಾನೋ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಅಲೋವಿಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ ಪೋಸ್ಟರಿಂಗ್ AC ಸಿಸ್ಟಮ್ ಏರ್ ಬ್ಯಾಗ್ ABS ಎಲ್ಲಾನು ಕೂಡ ಎಲ್ಲ ಬರುತ್ತೆ ಸರ್. 110 PS 110 PS ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ. 13 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ 4,85,000 ಕೋಟಿಂಗ್ ಇರೋದು ಸರ್. 4,65,000 ರೂಪಾಯಿ ಕೊಟ್ಬಿಡೋಣ. 4,65ಕ್ಕೆ 4,65ಕ್ಕೆ ಲೋನ್ ಬೇಕಾ ಕಸ್ಟಮರ್ಗೆ? ಪ್ರೊಫೈಲ್ ಚೆನ್ನಾಗಿತ್ತು ಅಂತ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಓಕೆ ಡೀಸೆಲ್ ವೇರಿಯಂಟ್ ಆದ್ರಿಂದ ನಿಮಗೆ ಆರಾಮಾಗಿ 14-15+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂದ್ರೆ ಪವರ್ಫುಲ್ 110 PS ಅಂದರೆ ನಿಮಗೆ ಪವರ್ ಜಾಸ್ತಿ ಇರುತ್ತೆ. ಸೊ ನೋಡಿ ಫ್ಯಾಮಿಲಿ ವೆಹಿಕಲ್ ಮಜಲ್ಡ್ ಗಾಡಿ ನೋಡ್ತಾ ಇದ್ರೆ ಇದು ಕೂಡ ನಿಮ್ಗೆ ಒಂದು ಆಪ್ಷನ್ ಇರುತ್ತೆ. ಸೊ ನೆಕ್ಸ್ಟ್ ಮುಡ್ತೇನೆ ಎಲ್ಲೋ ಬಡ್ದಿದ್ದು ಸರ್. ಇದು ಬಂದು ಎಲ್ಲೋ ಬೋರ್ಡ್ ಸರ್. ಎಲ್ಲೋ ಬೋರ್ಡ್ ನಾವು ಗುಡ್ ಕಂಡೀಷನ್ ಅಂತ ಹೇಳಕ್ ಹೋದ್ರೆ ನಾಚಿಕೆ ಆಗುತ್ತೆ ನಮಗೆ. ಓಕೆ ಯಾಕೆ ಅಂತಂದ್ರೆ ಇರೋದು ಓಪನ್ ಆಗಿ ಹೇಳ್ಬಿಡಬೇಕು. ಎಲ್ಲೋ ಬೋರ್ಡ್ ಅಂತಂದ್ರೆ ರಫೀಸ್ ಮಾಡಿರ್ತಾರೆ. ಹೌದು ಆಸ್ ಇಟ್ ಈಸ್ ಕಂಡೀಷನ್ ಬರೀ 1,40,000. 1,40,000ಕ್ಕೆ 7 ಸೀಟರ್ ವೆಹಿಕಲ್ 1,40,000. ಯಾವುದು ಮುಡ್ತಾನೆ ಇದು ಗಾಡಿ? ಇದು ಸರ್ ಜೈಲೋ.
ಓಕೆ ಮಹೇಂದ್ರ ಎಕ್ಸೈಲ್ K51 ರಿಜಿಸ್ಟರ್ಡ್ ವೆಹಿಕಲ್ ಎಷ್ಟು ಓನರ್ ಆಗಿದೆ ಇದು? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿರ್ಬೋದು ಇದಾದರೆ? ಸರ್ ಒಂದು ಚಿಲ್ಲರೆ ಓಡಿದೆ, 1:45 ಏನೋ ಓಡಿದೆ ಅದು. ಓಕೆ. ಯಾರಾದ್ರೂ ಎಲ್ಲೋ ಬೋರ್ಡಲ್ಲಿ ಜೀವನ ಕಟ್ಕೊತೀನಿ ಸರ್ ಒಂದು 30,000 ಖರ್ಚು ಮಾಡ್ಕೊಂಬಿಟ್ರೆ ಫಸ್ಟ್ ಕ್ಲಾಸ್ ಗಾಡಿ, ದುಡಿಮೆ ಮಾಡೋರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬರೀ 1,40,40,000 ರೂಪಾಯಿ ಕೊಡ್ಲಿ ಸರ್. ಇನ್ನೂ 5,000 ಕಮ್ಮಿ ಮಾಡ್ಕೊಡ್ತೀನಿ ಸರ್. ಬೇಡ, 1,30,000 ರೂಪಾಯಿ ಆಸ್ ಇಟ್ ಈಸ್ ಕಂಡೀಷನ್ ತಗೊಂಡೋಗ್ಲಿ ಬಿಡಿ ಸರ್. 1,30,000ಕ್ಕೆ ನಿಮಗೆ 7 ಸೀಟರ್ ವೆಹಿಕಲ್ ಸಿಗುತ್ತೆ, ಅದು ಕೂಡ ಎಕ್ಸೈಲು. ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ನೆಕ್ಸ್ಟ್ ಮಾರ್ಕೆಟಲ್ಲೇ ಧೂಳೆ ಪುಸ್ತರ ಗಾಡಿ ಅಂತ ಹೇಳ್ಬೋದು ಈ ಓಮಿನಿ ಈಕೋಗಳು. ಸೊ ಅಂತಂದ್ರೆ ಈಕೋ ಇರುತ್ತೆ. ಈಕೋ ನಮ್ಮಲ್ಲಿ ಪ್ರೆಸೆಂಟ್ 4 ಗಾಡಿ ಇದ್ದು ನೋಡಿ, ರಾತ್ರಿ ಬಂತು ಇಲ್ಲೇ ಹಾಕಿದೀವಿ ಗಾಡಿನ. ಇದು 2017 ಮಾಡಲು ಸಿಂಗಲ್ ಓನರು, 72,000 ಓಡಿದೆ. ಓಕೆ, 72,000 ಸಿಂಗಲ್ ಓನರ್, 72,000 ಓಡಿದೆ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. 5 ಸೀಟರ್ ವೆಹಿಕಲ್ ವಿತ್ AC, ಬೇಬಿ ಸೀಟ್ ಕೂಡ ಫಿಟ್ಟಿಂಗ್ ಆಗಿದೆ. ಓಕೆ ಸರ್ ಜಿನಿಯನ್ ಮೀಟರ್ ಸರ್, ಬರೀ 72,000 ಓಡಿರೋದು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಈಕೋದಲ್ಲಿ ಡಿಮ್ಯಾಂಡು ಅಂತಂದ್ರೆ ಓಮಿನಿ ಈಕೋ ಎರಡೇನೆ. ಹೌದು ಸರ್, ಇದು ಬರೀ 4,25,000 ರೂಪಾಯಿ ಕೊಡೋಣ. 4,25,000 ರೂಪಾಯಿಗೆ 17 ಮಾಡಲು ಸಿಂಗಲ್ ಓನರ್ ಗಾಡಿ. ಅದು ಕೂಡ 5 ಸೀಟರ್ ವಿತ್ AC. ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಇನ್ನೂ 10,000 ಕಡಿಮೆ ಆಗುತ್ತೆ, ಕಮ್ಮಿ ಮಾಡ್ಕೊಡ್ತೀನಿ. ಓಕೆ. ಸೊ ನೋಡಿ, ಯಾರಾದ್ರೂ ಈಕೋ ಹುಡುಕ್ತಾ ಇದ್ರೆ ಅದು ಕೂಡ ಮಾಡೆಲ್ ವೆಹಿಕಲ್ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು, ಖಂಡಿತವಾಗಿ ಪ್ರಿಫರ್ ಮಾಡ್ಬೋದು. ಯಾಕಂದರೆ ಪ್ರೆಸೆಂಟ್ ಈಗ ಮಾರ್ಕೆಟಲ್ಲೇ ತುಂಬ ಪ್ರೈಸ್ಗಳು ಇರುವಂಥದ್ದು ಓಮಿನಿ ಮತ್ತು ಈಕೋ ಅಂತ ಹೇಳ್ಬೋದು. ಅಂಥದ್ರಲ್ಲಿ ಇವ್ರ ಹತ್ರ ಈಕೋ ಅವೈಲಬಿಲಿಟಿ ಇರುತ್ತೆ, ಬೇಕನ್ನೋರು ಕಾಲ್ ಮಾಡ್ಬೋದು. ನೆಕ್ಸ್ಟು ಇನೋವಾ, ಇದು ಇದೆ ಅಲ್ಲ ಸೇಲ್ಗೆ? ಸರ್ ಇನೋವಾ ಶಿಫ್ಟ್ ರೇಟಲ್ಲಿ ಕೊಟ್ಬಿಡ್ತೀನಿ. ಓಕೆ, ಇನೋವಾ ಸ್ವಿಫ್ಟ್ ರೇಟಲ್ಲಿ 2.5 ವರ್ಷನ್ ಟಾಪ್ ಎಂಡ್, ಹೌದು. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಅಲೋ ವೀಲ್ಸ್ ಎಲ್ಲನೂ ಕೂಡ ಇರುವಂಥ ಗಾಡಿ. ಏರ್ ಬ್ಯಾಗ್ ABS ಕೂಡ ಇರುತ್ತೆ. K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಮಾಡಲ್ ಮುರ್ತೇಣ ಇದು? ಸರ್ ಇದು ಒಂದು 2007 ಮಾಡಲು. ಬರೀ 4,50,000. ಓಕೆ. ಇನ್ನೂ 20,000 ಕಮ್ಮಿ ಮಾಡಿ 4,30,000 ರೂಪಾಯಿ ಕೊಟ್ಬಿಡೋಣ. ಓಕೆ, 4,30,000ಕ್ಕೆ ಇನೋವಾ ಕೂಡ ಸಿಗುತ್ತೆ. ಸೊ ನೋಡಿ, ಹೋದ್ರೆ 3 ಲಕ್ಷ ಹೇಳ್ತಾರೆ. ಹೌದು. ನಾನು ಈ 7 ಸೀಟರ್ ವೆಹಿಕಲ್ನ 4,30,000 ರೂಪಾಯಿ ಕೊಡೋಣ. ಓಕೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಸೊ ನೆಕ್ಸ್ಟು ಇನ್ನೂ ತುಂಬ ವೆಹಿಕಲ್ಸ್ ಇರುತ್ತೆ, ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೆಕ್ಸ್ಟು ಮೂರ್ತೇಣ ಇದು? ಸರ್ ಚವರ್ಲೆಟ್ ಆಪ್ಟ್ರಾ. ಓಕೆ, ಚವರ್ಲೆಟ್ ಆಪ್ಟ್ರಾದಲ್ಲಿ ಟಾಪ್ ಅಂಡ್ ಮಾಡಲು LT. ಓಕೆ, 2010 ಮಾಡಲು, ಸೆಕೆಂಡ್ ಓನರು, ಡೀಸೆಲ್ ಗಾಡಿ. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಸರ್. ನಮ್ಮಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ರೋಡ್ ಧೂಳು, ಗಾಡಿಗಳು ವೆಹಿಕಲ್ ಓಡಾಡೋದ್ರಿಂದ ಎಲ್ಲ ಧೂಳುಗಳು ಕುಂತಿರ್ತದೆ. ಹೌದು. ಕೊಡಬೇಕಂದ್ರೆ ನೀಟಾಗಿ ವಾಶ್ ಮಾಡಿ ಫಸ್ಟ್ ಕ್ಲಾಸಾಗಿ ಗಾಡಿ ಕೊಡೋಣ ಸರ್. ಇದು ತೊಳೆದ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರ್ತದೆ ಗಾಡಿ. ತುಂಬ ಚೆನ್ನಾಗಿದೆ ಗಾಡಿ, ಟಾಪ್ ಅಂಡ್ ಮಾಡಲು ಗಾಡಿ ಸರ್. ಓಕೆ ಸರ್, ಇದು 2,10,000, 1,95,000 ರೂಪಾಯಿ ಕೊಡೋಣ. ಓಕೆ, 1,95,000ಕ್ಕೆ ಅಲೋ ವೀಲ್ಸ್, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಎಲ್ಲನೂ ಕೂಡ ಇರುವಂಥ ಗಾಡಿ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಇದು? ಸರ್ ಡೀಸೆಲ್ ಗಾಡಿ ಸರ್. ಡೀಸೆಲ್ 17+ ಮೈಲೇಜ್ ಆರಾಮಾಗಿ ಬರುತ್ತೆ. ಗಾಡಿ ಹೆಂಗಿದೆ ನೋಡಿ ಸರ್. ಫಸ್ಟ್ ಟಾಪ್ ಒಂದು ಸ್ವಲ್ಪ ಡಲ್ ಆಗಿದೆ, ಬಿಟ್ರೆ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ, ಟಾಪ್ ಬೇಕಾದ್ರೆ ಬ್ಲ್ಯಾಕ್ದು ಸ್ಟಿಕರಿಂಗ್ ಹಾಕಿಸ್ಕೊತಾರಲ್ಲ, ಸೊ ಆ ಥರನೂ ಕೂಡ ಮಾಡ್ಕೋಬೋದು. ಮೇಲ್ಗಡೆ ಮಾತ್ರ ನೀವು ನೋಡ್ತಾ ಹೋಗ್ಬೋದು, ಮೇಲ್ಗಡೆ ಮಾತ್ರ ಸ್ವಲ್ಪ ಇದಾಗಿದೆ. ಸೊ ಅದೊಂದು ನೀವು ಮಾಡಿಸ್ಕೊಬಿಟ್ರೆ ಇದು ಕೂಡ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಎಲ್ಲೋ ಬೋರ್ಡು ಟೂರ್ ಅಲ್ಲ ಇದು? ಸರ್ ಟೂರು. ಓಕೆ, ಮಾಡಲ್ ಇದು? ಸರ್ ಇದು ಬಂದು 2018 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್. ಎಲ್ಲೋ ಬೋರ್ಡ್ ಗಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಓಕೆ, 4,25,000 ಕೋಟಿಂಗು. 4 ಲಕ್ಷ ಕೊಡೋಣ ಸರ್. 4 ಲಕ್ಷಕ್ಕೆ? 4 ಲಕ್ಷಕ್ಕೆ ಕೊಡೋಣ. ಎಷ್ಟು ಹೊಡಿದೆ ಮುಡ್ತೇಣ ಇದು? ಸರ್ ಇದು 1 ಚಿಲ್ಲರೆ ಓಡಿದೆ. ಓಕೆ, 1 ಚಿಲ್ಲರೆ ಓಡಿರುತ್ತೆ. ಡೀಸೆಲ್ ವೇರಿಯಂಟ್. 1,25 ಮೇಲೇನೆ ಓಡಿದೆ ಸರ್ ಎಲ್ಲೋ ಬೋರ್ಡು. ಇನ್ನೊಂದು ಏನಪ್ಪ ಅಂತಂದ್ರೆ ನನ್ನ ಕಸ್ಟಮರ್ ಕೇಳ್ಕೊಳ್ಳೋದು ಇಷ್ಟೇ ಸರ್, ಜಿನಿಯನ್ ಮೀಟ್ರ್ ಅಂತ ಹೇಳಿರ್ತೀವಲ್ವಾ, ಕೆಲವೊಂದು ಪಾರ್ಕಿಂಗ್ ಸೇಲ್ಗೂ ಬಂದಿರ್ತವೆ. ದಯವಿಟ್ಟು ನೀವು ನಿಮಗೆ ಡೌಟ್ಸ್ ಇತ್ತಾ ಕಿಲೋಮೀಟ್ರ್ ಚೆಕ್ ಮಾಡಿಸ್ಕೊಳ್ಳಿ, ಶೋರೂಮ್ ಹಿಸ್ಟ್ರಿ ತೆಗೆಸ್ಕೊಳ್ಳಿ. ಹೌದು. ಆಮೇಲೆ ನಿಮ್ಗೆ ಓಕೆ ಆಯ್ತಾ ಕುಂತ್ಕೊಂಡು ಮಾತಾಡೋ. ಖಂಡಿತ ಸರ್. ನೆಕ್ಸ್ಟ್ ಮುಡ್ತೇಣ ಇದು? ಸರ್ ಚವರ್ಲೆಟ್ ಯುವ. ಓಕೆ, 2007 ಮಾಡಲು, 3rd ಓನರು. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. ಇದು ಕೂಡ ಟಾಪ್ ಅಂಡ್ ಮಾಡಲು, ಪೆಟ್ರೋಲ್ ವೇರಿಯಂಟು. ಓಕೆ ಸರ್, ಬರೀ 1,30,000 ರೂಪಾಯಿಗೆ ವಿತ್ ಫ್ರೆಶ್ ಎಫ್ಸಿ ಮಾಡಿಸ್ಕೊಡೋಣ. ಓಕೆ, 1,30,000ಕ್ಕೆ? 30,000 ರೂಪಾಯಿಗೆ. ಓಕೆ, ಚವರ್ಲೆಟ್ ಯುವ ಅದು ಕೂಡ. ಓಕೆ, ನೆಕ್ಸ್ಟು ನಾನು ಹಿಂದೆನೇ ಹೇಳಿದೆ, ಮಾರ್ಕೆಟಲ್ಲೇ ಧೂಳು ಬೆಸ್ತಿರುವಂಥ ಗಾಡಿಗಳು ಓಮಿನಿ K03 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೇನೆ ಇದು? ಸರ್ ಇದು ಬಂದು 2008 ಮಾಡಲು. ಓಕೆ, 5 ಸೀಟರ್ ವೆಹಿಕಲ್ ವಿತ್ LPG ಇದೆ. ಬರೀ 1,65,000. 1,65,000. ಬನ್ನಿ ಸರ್, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 1,45,000 ರೂಪಾಯಿ ಕೊಡೋಣ. 1,45,000ಕ್ಕೆ ವಿತ್ LPG ಇರುವಂಥ ಓಮಿನಿ. ಹೌದು. ಎಷ್ಟು ಸೀಟರ್ ಇದು? ಸರ್ 5 ಸೀಟರ್ ವೆಹಿಕಲ್. 5 ಸೀಟರ್ ವೆಹಿಕಲ್. ಓಕೆ, ಎಷ್ಟು ಓಡಿರ್ಬೋದು ಮುಡ್ತೇಣ ಇದು? ಸರ್ ಇದು 92 ಚಿಲ್ಲರೆ ಓಡಿದೆ. ಓಕೆ, 92,000 ಕಿಲೋಮೀಟರ್ ಓಡಿರುತ್ತೆ. ಪೆಟ್ರೋಲಲ್ಲಿ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. LPGಲಿ ನೀವು 25ವರೆಗೂ ಕೂಡ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮತ್ತೊಂದು ಓಮಿನಿ K53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ ಮಾಡ್ತೇನೆ ಸರ್. ಇದು 2015 ಮಾಡಲು, ಸಿಂಗಲ್ ಓನರ್. ಇದು ಕೂಡ 5 ಸೀಟರ್ ವೆಹಿಕಲ್, ಸ್ವಲ್ಪ ಆವರೇಜ್ ಗಾಡಿ. ಒಂದು 25,000 ರೂಪಾಯಿ ಕೆಲಸ ಇದೆ. ಆಸ್ ಇಟ್ ಈಸ್ ಕಂಡೀಷನ್ ಬೇಕಾ ಇಲ್ಲ ರೆಡಿ ಮಾಡಿಸ್ಕೊಡ್ಬೇಕಾ, ಯಾವ ರೀತಿ ಆದರೂ ಸರಿನೇ. ಆಸ್ ಇಟ್ ಈಸ್ ಕಂಡೀಷನ್ ಆದರೆ 2,15,000. ಓಕೆ, ಗುಡ್ ಕಂಡೀಷನ್ ಅಲ್ಲಾದರೆ 2,50,000.
ಓಕೆ 2 ಲಕ್ಷ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 15 ಮಾಡಲ್ ಸಿಂಗಲ್ ಓನರ್ ಸಿಂಗಲ್ ವೆಹಿಕಲ್. ಓನರ್ ಗಾಡಿ. ಓಕೆ ಸೊ ನೋಡಿ ಯಾರಾದರೂ ನಿಮ್ಗೆ ಯಾವ ಥರ ಬೇಕಾ ಆಸ್ ಇಟ್ ಈಸ್ ಕಂಡೀಷನ್ ತೊಗೋತಿರಲ್ಲ ರೆಡಿ ಮಾಡೋದು ಬೇಕಾ ಸೊ ನೀವೇ ಡಿಸೈಡ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಖುದ್ದಾಗಿ. ನೆಕ್ಸ್ಟು ಎ ಸ್ಟಾರ್ ಸರ್ ಎ ಸ್ಟಾರ್ ಹಾಂ ಅದು 12 ಸೆಕೆಂಡ್ ಓನರ್. ಇದು ಕೂಡ ಇದು 12 ಸಿಂಗಲ್ ಓನರ್ ಗಾಡಿ. ಓಕೆ ಅದು VXI ಇದು VXI. ಇದು ಕೂಡ ಸೇಮ್ ಪ್ರೈಸ್ 2,25,000 ರೂಪಾಯಿಗೆ ಆಗುತ್ತೆ. 2,25,000 ಹೌದು ಸರ್, ಇದು ಕೂಡ ಆಟೋಮೆಟಿಕ್. ಓಕೆ ಇದು ಕೂಡ ಆಟೋಮೆಟಿಕ್ ನಿಮ್ಗೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. 15-16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್, ಒಳ್ಳೆ ಗಾಡಿ ಹೆಂಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ. ಓಕೆ ನೋಡ್ತಾ ಇದ್ರೆ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಗಾಡಿಲಿ. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. ಸೊ ನೋಡಿದಾಗಲೇ ಗೊತ್ತಾಗಿರುತ್ತೆ ನಿಮಗೆ, ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಮುಡ್ತೇನೆ ವ್ಯಾಗನರು. ಸರ್ ವ್ಯಾಗನರ್ ಬಂದು 2015 ಮಾಡಲು ಸೆಕೆಂಡ್ ಓನರ್ VXI. ಓಕೆ ಇದು AC ಪವರ್ ಸ್ಟೇರಿಂಗ್, ಒಂದು 4 ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ವೈಫರ್ ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಚೆನ್ನಾಗಿದೆ, ಸಣ್ಣ ಪುಟ್ಟ ಕೆಲಸ ಇದೆ. ನೋಡಿ ಸರ್, ಈ ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ಟರೆ ಮಿಕ್ಕಿದ ಯಾವುದಿಲ್ಲ. ಒಂದು 10,000 ಖರ್ಚು ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ್ ಗಾಡಿ. ಮಾಡಲ್ ಇದೆ, ಲೋನು ಕೂಡ ಸಿಗುತ್ತೆ ಸರ್. ಇದು ಬಂದು 3,65,000. ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡ್ಬೋದು. 360ಕ್ಕೆ ಆಗರೆ 3,55,000 ರೂಪಾಯಿ ಕೊಟ್ಬಿಡೋಣ ಸರ್. 355ಕ್ಕೆ 355 ಕೊಟ್ಬಿಡೋಣ. ಓಕೆ 3,55,000ಗೆ. ಸೊ ನಿಮಗೆ ಇದು ಆಲ್ಫಾ ಪವರ್ ಇಂಡಿಯಾ ಎಲ್ಲಾನು ಕೂಡ ತಿಳಿಸಿದ್ದಾರೆ. ಮೈಲೇಜ್ 15-16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಬಜೆಟ್ ಜಾಸ್ತಿ ಆಯ್ತು ಅಂತಾರ, ಬನ್ನಿ ಇನ್ನೂ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ. 10 ಸಿಂಗಲ್ ಓನರ್ ಗಾಡಿ. ಇದು ಕೂಡ LXI. AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ ಸರ್. ಬರೀ 2,10,000 ರೂಪಾಯಿ ಕೊಡ್ತೀನಿ ಸರ್. 2,10,000ಕ್ಕೆ. ಹೌದು. ಎಷ್ಟು ಹೊಡಿ ಇರ್ಬೋದು ಮುಡ್ತೇಣ ಇದು ಸರ್? ಇದು ಬಂದು ಒಂದು 65-70 ಚೇಂಜ್ ಓಡಿರ್ಬೇಕು ಸರ್. ಓಕೆ 70 ಸರ್ ಎಲ್ಲ 1 ಕಿಲೋಮೀಟರ್ ನಮಗೆ ಮೈಂಡಲ್ಲಿ ಇರಲ್ಲ. ಯಾಕಂದ್ರೆ ಇಷ್ಟು ಗಾಡಿ ಇದಾವಲ್ವಾ, ಪ್ರೆಸೆಂಟ್ ಇವಾಗ ಒಂದು 70+ ವೆಹಿಕಲ್ ಇರ್ತವೆ. ಎಲ್ಲ ಗಾಡಿದು ಕಿಲೋಮೀಟ್ರು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಕೆಲವೊಂದು ಬಯಲ್ಲಿ ಇರ್ತದೆ, ಅದನ್ನ ಬೇಕಾದ್ರೆ ಹೇಳ್ತೀವಿ, ಬಟ್ ಎಲ್ಲ ಗಾಡಿದು ಹೇಳೋಕ್ಕಾಗಲ್ಲ. ಓಕೆ ಮುಡ್ತೇನೆ, ಪರವಾಗಿಲ್ಲ. ಯಾರಿಗೆ ಬೇಕು ಅವ್ರು ಕಾಲ್ ಮಾಡ್ಕೋತಾರೆ, ಅಕ್ಯುರೇಟ್ ಇನ್ಫಾರ್ಮೇಷನ್ ಕೂಡ ತಿಳ್ಕೊತಾರೆ. ಸೊ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ಬೋದು ಸ್ವಿಫ್ಟ್ ಡೀಸೆಲ್ ವೇರಿಯಂಟು. VDIನ ಇದು ಸರ್? LDI VDI. ಓಕೆ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಡೀಸೆಲ್ ಗಾಡಿ ಸರ್. ಇದು ಬಂದು 3,65,000 ರೂಪಾಯಿಗೆ ಆಗುತ್ತೆ. ಇನ್ನೂ 5,000 ಕಮ್ಮಿ ಮಾಡಿ 3,60,000 ರೂಪಾಯಿ ಕೊಡೋಣ. ಓಕೆ 3,60,000. ಇನ್ನೂ 5,000 ಕಮ್ಮಿ ಮಾಡಿ ಸರ್, 3,55,000 ರೂಪಾಯಿ ಕೊಡೋಣ ಸರ್. 355ಕ್ಕೆ. ಓಕೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು. 18-20+ ಮೈಲೇಜ್ ಕೂಡ ಬರುತ್ತೆ. ಇಲ್ಲ ಇನ್ನೂ ಕಾಂಪ್ಯಾಕ್ಟ್ ವೆಹಿಕಲ್ ಬೇಕಾ? ಟಾಟಾ ನ್ಯಾನೋ ಕೂಡ ಇದೆ ಕಣ್ರಿ. ಟಾಟಾ ನ್ಯಾನೋ ಬಂದು 14 ಮಾಡಲು ಸೆಕೆಂಡ್ ಓನರ್, 42,000 ಓಡಿದೆ. ಟ್ವಿಸ್ಟ್ XT. ಓಕೆ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ, ಒಳ್ಳೆ ಮೈಲೇಜ್ ಗಾಡಿ ಸರ್. ಇದು ಬಂದು 1,55,000 ರೂಪಾಯಿ ಕೊಡೋಣ. 155ಕ್ಕೆ 5,000 ಲೆಸ್ ಮಾಡಿ 1,50,000 ರೂಪಾಯಿ ಕೊಡೋಣ ಸರ್. ಫಸ್ಟ್ ಕ್ಲಾಸ್ ಆಗಿದೆ ಗಾಡಿ. ಓಕೆ 1,50,000 ಅಂದರೆ 1.5 ಲಕ್ಷಕ್ಕೆ ನಿಮಗೆ ಟಾಟಾ ನ್ಯಾನೋ ಕೂಡ ಸಿಗುತ್ತೆ. 20+ ಆಲ್ರೆಡಿ ನಾನು ಹೇಳಿದ್ದೀನಿ ಮೈಲೇಜ್ ಬರುತ್ತೆ ಅಂತ. ಸೊ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ರಿಡ್ಜ್ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ನೋಡಿ ಸರ್, ಇದು ಪೆಟ್ರೋಲ್ 13 ಮಾಡಲು ಸಿಂಗಲ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ. VXI. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ನಾನು ಹೇಳ್ತೀನಲ್ಲ ಸರ್. ಪ್ರತಿಯೊಂದು ಗಾಡಿಗೆ 5,000-10,000 ಕೆಲಸ ಮಾಡಿಸ್ಕೋಬೇಕು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ ಸರ್. ಇದು ಬಂದು 3,10,000, 2,90,000 ರೂಪಾಯಿ ಕೊಡೋಣ. ಓಕೆ 2,90,000ಕ್ಕೆ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಮೈಲೇಜ್ ಎಲ್ಲ 16-17+ ನೀವು ಆರಾಮಾಗಿ ಖಂಡಿತ ಬರುತ್ತೆ ಸರ್. ಏನು ಗೊತ್ತಾ ಸರ್, ನಾವು ಆ್ಯಸ್ ಇ ಟೀಚರ್ ಕಂಡೀಷನಲ್ಲಿ ಏನು ಕೊಡ್ತೀವಿ ಅಂತಂದರೆ, ಇವಾಗ ಕಸ್ಟಮರ್ ಕೆಲವರು ತಗೊಂಡೋಗಿ ಮಾಡಿಸ್ಕೊಳ್ಳೋರು ಇರ್ತಾರೆ. ಹೌದು, ಆ ಥರನೂ ಬೇಕಾದ್ರೆ ಕೊಡ್ತೀವಿ. ರೆಡಿ ಮಾಡಿಸ್ಕೊಡ್ಬೇಕಾ? ರೆಡಿ ಮಾಡಿಸಿದಾಗ ಏನಾಗುತ್ತೆ ಅಂದರೆ 15,000 ರೂಪಾಯಿ ಖರ್ಚಿದ್ರೆ ಅದು 3,50,000 ಗಂಟ ಹೋಗುತ್ತೆ ಗಾಡಿ. ಹೌದು, ಅದಕ್ಕೆ ಏನಪ್ಪ ಅಂದರೆ ಆ್ಯಸ್ ಇಟ್ ಈಸ್ ಕಂಡೀಷನ್ 2,10,000 ರೂಪಾಯಿ, 3,10,000 ರೂಪಾಯಿ ಕೊಟ್ಬಿಡೋಣ. ಓಕೆ 2,10,000 ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. 3,10,000 ರೂಪಾಯಿ, 2,90,000 ರೂಪಾಯಿ ಕೊಡೋಣ. ಓಕೆ 290ಕ್ಕೆ. ಟೈಮ್ ಆಯ್ತಾನ, ಬಿಸಿಲು ನಮ್ಗೆ ಹೊಡಿತದೆ. ಹೌದು, ಬಡವರ ಬಂದು ಆಲ್ಟೋ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ. ನನಗೂ ಅದೇ ಸಿಡಿತದೆ ಸರ್. 11 ಮಾಡಲು 2011 ಮಾಡಲು LXI 1,95,000 ರೂಪಾಯಿ ಆಗುತ್ತೆ ಸರ್. 1,95,000 ರೂಪಾಯಿ ಆಗುತ್ತೆ. ಓಕೆ ಇನ್ನೊಂದು ಬ್ರೆಜಾ ಇದೆ ಸರ್. ಬ್ರೀಜಾ ಬಂದಿದ್ದು ಸೋಲ್ಡ್ ಆಗಿದೆ ಸರ್. ಅದು ಸೋಲ್ಡ್ ಆಗಿದೆ. ಓಕೆ ನೆಕ್ಸ್ಟ್ ಮುಡ್ತೇನೆ. ಓಮಿನಿ ಒಳಗೆ ಎಲ್ಲ ಬೋರ್ಡು 2010 ಮಾಡಲು ಸಿಂಗಲ್ ಓನರ್ ಆಸ್ ಇಟ್ ಈಸ್ ಕಂಡೀಷನ್ ಸರ್. 1,20,000 ರೂಪಾಯಿಗೆ ಆಗುತ್ತೆ. ಓಕೆ 1,20,000 ಕೊಡಿ ತಗೊಂಡೋಗಿ. ಓಕೆ 1,10,000ಕ್ಕೆ. ಸೊ ನೆಕ್ಸ್ಟ್ ಇದು ಸ್ಪಾರ್ಕೋ 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗುಡ್ ಕಂಡೀಷನ್ ಆಗೈತೆ. FC ಲ್ಯಾಪ್ಸ್ ಆಗಿದೆ. FC ಮಾಡಿಸ್ಕೊಡ್ತೀನಿ. 1,30,000 ರೂಪಾಯಿ ಕೊಟ್ಬಿಡೋಣ. ಓಕೆ 1,30,000ಕ್ಕೆ. ನೆಕ್ಸ್ಟ್ ಸ್ಯಾಂಟ್ರೋ ಮುಡ್ತೇಣ ಸರ್. ಸ್ಯಾಂಟ್ರೋ ವಿತ್ LPG ಇದೆ. 2009 ಮಾಡಲು ಫ್ರೆಶ್ FC 29ವರೆಗೂ FC ಇದೆ ಸರ್. 1,55,000 ರೂಪಾಯಿ ಕೊಟ್ಬಿಡೋಣ. ಓಕೆ 1,55,000. ಇನ್ನೂ 10,000 ಕಡಿಮೆ ಮಾಡಿ 1,45,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 1,45,000ಕ್ಕೆ ನಿಮಗೆ ಸ್ಯಾಂಟ್ರೋ ವಿತ್ LPG ಇರುವಂತ. ಶಿಫ್ಟ್ ZXI ಬೇಕಾ ನಿಮಗೆ? 2006 ಮಾಡಲು ಸೆಕೆಂಡ್ ಓನರ್. ಓಕೆ ಟಾಪ್ ಅಂಡ್ ಮಾಡಲು ZXI ಪೆಟ್ರೋಲ್ ವೇರಿಯಂಟು. ಗುಡ್ ಕಂಡೀಷನ್ ಆಗೈತೆ. ಸಣ್ಣ ಪುಟ್ಟ ಕೆಲಸ ಇದೆ. ಔಟ್ಲುಕ್ ಗಾಡಿ ಮಾತ್ರ ಕ್ಲಾಸ್ ಆಗೈತೆ ಸರ್. ಇದು ಬಂದು 2,10,000.
95,000 ರೂಪಾಯಿ ಕೊಟ್ಬಿಡೋಣ. ಓಕೆ, 1,95,000ಕ್ಕೆ ಸ್ವಿಫ್ಟ್ ZXi ಅಂದರೆ ನಿಮಗೆ ಅಲೋವಿಲ್ಸು, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್, ABS ಬರುವಂಥ ಗಾಡಿ ಸಿಗುತ್ತೆ. i20 ಸರ್ 10,000 ಖರ್ಚು ಮಾಡ್ಬಿಟ್ರೆ 2,25,000 ರೂಪಾಯಿ ಗಾಡಿ ಇದು. ಹೌದು, 1,95,000 ರೂಪಾಯಿ ಕೊಡೋಣ ಹೋಗಿ. ಓಕೆ. i20 ಮೂರ್ತಿ ಸರ್ i20 2009 ಮಾಡಲು ಸಿಂಗಲ್ ಓನರು, ಟಾಪ್ ಎಂಡ್ ಮಾಡಲು ಆಸ್ತಾ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಕೂಡ ಒಂದು ಬ್ರಷ್ ಟಚ್ ಅಪ್ ಕೂಡ ಆಗಿಲ್ಲ. ಓಕೆ ಸರ್ ಇದು ಬಂದು 2,75,000 ರೂಪಾಯಿ ಕೊಟ್ಬಿಡೋಣ. ಓಕೆ, 2,75,000, 2,75,000ಕ್ಕೆ ನಿಮಗೆ ಅದು ಕೂಡ ಆಸ್ಟಾ, ಅಲೋವಿಲ್ಸು, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂಥ ಗಾಡಿ. ಇದು ಮೂರ್ತಿಣ್ಣ ಸರ್ ಫೋರ್ಡ್ ಫಿಯೆಸ್ಟಾ 2012 ಮಾಡಲು ಸಿಂಗಲ್ ಓನರು, ಡೀಸೆಲ್ ಗಾಡಿ, AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. ಸರ್ ಇದು ಬಂದು 2,25,000, 2,10,000 ರೂಪಾಯಿ ಕೊಟ್ಬಿಡೋಣ. ಓಕೆ, 2,10,000ಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ. ಅದು ಕೂಡ ಡೀಸೆಲು, ಆರಾಮಾಗಿ 18-20+ ಮೈಲೇಜು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು.